ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದಲ್ಲಿ ಇವತ್ತು ಅಗ್ನಿ ದುರಂತ ಸಂಭವಿಸಿದೆ. ಈ ಒಂದು 4 ಅಂತಸ್ತಿನ ಕಟ್ಟಡಕ್ಕೆ ಬೆಂಕಿ ಹೊತ್ಕೊಂಡು ಈಗ 9 ಮಂದಿ ಸಜೀವದಹನರಾಗಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಏನು ನಡೀತಾ ಇದೆ. ಆದರೆ 2ನೇ ಮಹಡಿಯಲ್ಲಿ 5 ಮೃತದೇಹವನ್ನ ಹೊರತೆಗೆದಿದ್ದಾರೆ ಇಲ್ಲಿನ ಸಿಬ್ಬಂದಿ. ಮೆಟ್ಟಿಲುಗಳ ಬಳಿ 3 ಮೃತದೇಹಗಳು ಈಗ ಪತ್ತೆಯಾಗಿರುವಂತದ್ದು. ಎಸಿ ಸ್ಫೋಟದಿಂದಾಗಿ ಅಗ್ನಿ ಅವಘಡ ಸಂಭವಿಸಿದೆ ಅನ್ನುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಈವರೆಗೂ ಕಟ್ಟಡದಲ್ಲಿ ಸಿಲುಕಿದ್ದಂತಹ 12ಕ್ಕೂ ಅಧಿಕ ಮಂದಿಯ ರಕ್ಷಣೆ ಮಾಡಲಾಗಿದೆ. ಇಂದು ನಸುಕಿನ ಜಾವದಲ್ಲಿ ನಡೆದಿರುವಂತಹ ಅಗ್ನಿ ಅನಾಹುತ ಇದು. ಅವಘಡದಲ್ಲಿ ಹಲವರಿಗೆ ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇವತ್ತು ಬೆಳ್ಳಂಬೆಳಿಗ್ಗೆ ನಡೆದಿರುವಂತಹ ಒಂದು ದುರಂತ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಒಂದು ದುರಂತದಲ್ಲಿ 9 ಮಂದಿ ಸಜೀವದಹನರಾಗಿದ್ದಾರೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದಲ್ಲಿ ನಡೆದಿರುವಂತಹ ಅಗ್ನಿ ದುರಂತ ಇದು. 4 ಅಂತಸ್ತಿನ ಕಟ್ಟಡಕ್ಕೆ ಬೆಂಕಿ ಹೊತ್ಕೊಂಡಿದೆ. ಎಸಿ ಸ್ಫೋಟಗೊಂಡಿತ್ತು. ಆ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿರಬಹುದು ಅನ್ನುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಆದ್ರೆ ಒಂದು ಬ್ಯಾಡ್ ನ್ಯೂಸ್ ಏನು ಅಂತಂದ್ರೆ ಈ ಒಂದು ಅವಘಡದಿಂದ 9 ಮಂದಿ ಬಲಿಯಾಗಿದ್ದಾರೆ. 9 ಮಂದಿ ಸಜೀವದಹನರಾಗಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು 2ನೇ ಮಹಡಿಯಲ್ಲಿ 5 ಮೃತದೇಹಗಳನ್ನ ಹೊರಗೆ ತೆಗೆದಿದ್ದಾರೆ ಇಲ್ಲಿನ ಸಿಬ್ಬಂದಿ. ಮೆಟ್ಟಿಲುಗಳ ಬಳಿ ಕೂಡ ಮೃತದೇಹಗಳು 3 ಶವಗಳು ಕೂಡ ಇಲ್ಲಿ ಪತ್ತೆಯಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಎಸಿ ಸ್ಫೋಟದಿಂದಾಗಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿರಬಹುದು ಅನ್ನುವಂತ ಶಂಕೆ. ಈವರೆಗೂ ಕಟ್ಟಡದಲ್ಲಿ 12ಕ್ಕೂ ಅಧಿಕ ಮಂದಿಯ ರಕ್ಷಣೆ ಮಾಡಲಾಗಿದೆ. ಇಂದು ನಸುಕಿನ ಜಾವದಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಇದು. ಈ ಒಂದು ಅವಘಡದಲ್ಲಿ ಈಗಾಗಲೇ 9 ಮಂದಿ ಸಜೀವನ ದಹನರಾದ್ರೆ ಇನ್ನು ಹಲವರಿಗೆ ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ನಡೆದಿರುವಂತಹ ದುರ್ಘಟನೆ ಇದು. 2ನೇ ಮಹಡಿಯಲ್ಲಿ 5 ಮೃತದೇಹಗಳನ್ನ ಹೊರಗೆ ತೆಗೆದಿದ್ದಾರೆ ಇಲ್ಲಿನ ಸಿಬ್ಬಂದಿ. ಇನ್ನ ಬಹಳಷ್ಟು ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಒಂದು ಬಿಲ್ಡಿಂಗ್ ನಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ದೆಹಲಿಯ ದೃಶ್ಯಗಳಿದು. ಈವರೆಗೂ ಕಟ್ಟಡದಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದ್ರು, ಟೋಟಲ್ 12 ಜನ ಏನೋ ಸಿಕ್ಕಾಕೊಂಡಿದ್ರಂತೆ. ಅಂತವ್ರನ್ನ ಎಲ್ಲರನ್ನು ಕೂಡ ಇಲ್ಲಿರುವಂತಹ ರಕ್ಷಣಾ ಸಿಬ್ಬಂದಿ ಹೊರಗೆ ತೆಗೆದಿದ್ದಾರೆ. ಆದ್ರೆ ಒಂದು ಬ್ಯಾಡ್ ನ್ಯೂಸ್ ಏನು ಅಂತಂದ್ರೆ ಸುಖಾಸುಮ್ನೆ ಇವತ್ತು ಕೂಡ 9 ಮಂದಿ ಸಾವನ್ನಪ್ಪಿದ್ರು, ಸಜೀವದಹನರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದಲ್ಲಿ ನಡೆದಿರುವಂತಹ ದುರ್ಘಟನೆ. इधर भी 5 मिनट की गाड़ी लगी ना।